ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಅದಾಗಲೇ ತತ್ತರಿಸ್ಬಿಟ್ಟಿದ್ದೀರಾ. ಎಳರಾಟ ಶನಿ. ಅಯ್ಯೋ, ಇನ್ನೂ ಎಷ್ಟು ವರ್ಷಗಳು ನಮಗೆ ಹತ್ತಿರಕ್ಕೆ ಬಂದ್ಬಿಟ್ಟಿದ್ದೀರಾ. 7 ವರ್ಷ 3 ತಿಂಗಳು ಈಗಾಗಲೇ ಕಳೀತಾ ಇದ್ದೀರಾ. ಇನ್ನು 3 ತಿಂಗಳು, ಮಾರ್ಚ್ 29ನೇ ತಾರೀಕು ನಿಮಗೆ ಶನಿ 3ನೇ ಮನೆ ಸಂಚಾರವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಜ್ಯೋತಿಷ್ಯ ಭಾಗದಲ್ಲಿ ಹೇಳುತ್ತೆ 3ನೇ ಮನೆ, 6ನೇ ಮನೆ, 11ನೇ ಮನೆಯಲ್ಲಿ ಶನಿ ಬೇಡ 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 ಅಂದ್ರೂ ಸುಖ ಜೀವನ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡ್ತಾನಂತೆ, ಸಂತೋಷವನ್ನು ಕೂಡ ಕೊಡ್ತಾನಂತೆ. ಆದರೆ ಆ ಸಮಯದಲ್ಲಿ ಸಂಪತ್ತು ವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ ಅಂದರೆ, ಬಹಳಷ್ಟು ಹಣ ಬಂತು ಅಂತ ಅಂದರೆ ಆ ದಿನವೇ ಎಲ್ಲವನ್ನು ಖರ್ಚು ಮಾಡ್ತಕ್ಕಂಥ ಒಂದು ಕೆಲಸ. ಖರ್ಚು ಅಧಿಕವಾಗುತ್ತೆ, ಉಳಿತಾಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರ್ಯಾರ ವಿವಾಹ ಆಗಿಲ್ವೋ ಅವರಿಗೆಲ್ಲ ವಿವಾಹ ಯೋಗ ಅಂತಕ್ಕಂಥದ್ದು ಕಂಡು ಬರುತ್ತೆ. ಯಾಕೆ ಅಂದರೆ ಶನಿ 3ನೇ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಹೆಚ್ಚಾಗಿ ನಡೆಸ್ಕೊಳ್ತಾನೆ. ಆಸ್ತಿ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗ, ಅಧಿಕಾರ ಪ್ರಾಪ್ತಿ, ಮೇಲಾಧಿಕಾರಿಗಳಿಂದ ಹೊಗಳಿಕೆ, ಪ್ರಮೋಷನ್, ಉನ್ನತ ಸ್ಥಾನಮಾನದ ಅಧಿಕಾರ ಪ್ರಾಪ್ತಿ ಇವೆಲ್ಲವೂ ಕೂಡ ಹೆಚ್ಚಾಗಿ ನಿಮಗೆ ಲಭ್ಯವಾಗುತ್ತೆ. ಆದರೆ ನಿಮ್ಮ ರಾಶಿಯ ಪ್ರಕಾರ ನಾವು ನೋಡಿದಾಗ 6ನೇ ಮನೆಯಲ್ಲಿ ಗುರು ಅಂತಕ್ಕಂಥವರು ಇರ್ತಾರೆ. ಗುರು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಮರಿಬೇಡಿ. ಆ ಗುರು ಶಾಂತಿ ಅಂತಕ್ಕಂಥದ್ದನ್ನು ಮಾಡಲಿಲ್ಲ ಅಂತ ಅಂದರೆ ಇವೆಲ್ಲವೂ ಕೂಡ ರಿವರ್ಸ್ ಆಗ್ತಕ್ಕಂಥ ಸಾಧ್ಯತೆ. ಹಾಗಾದರೆ ಏನು ಮಾಡಬೇಕು? ಸಾಧ್ಯವಾದರೆ ಗುರು ಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಪ್ರತಿ ಶನಿವಾರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ನಾಟಿ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿಯಾಗಿ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ವರ್ಷವೂ ಗುರುವು ಸುಖ ಸ್ಥಾನದಲ್ಲಿ ಈಗಾಗಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಪಾಪ ಕುಂಭರಾಶಿಯಲ್ಲೇ ಶನಿ ಸಂಚಾರ, ಜನ್ಮದಲ್ಲೇ ಶನಿ. ಏನು ಮಾಡಿ ಏನು ಪ್ರಯೋಜನ? ಗುರುಗಳೇ ಬಹಳಷ್ಟು ಆಸ್ತಿ ಇದೆ, ಆದರೆ ಅನುಭವಿಸೋಕ್ಕಾಗ್ತಾ ಇಲ್ಲ. ನಮ್ಮ ದೊಡ್ಡಪ್ಪ ಕೊಟ್ಟಿಲ್ಲ, ನಮ್ಮ ಅಣ್ಣ ಕೊಟ್ಟಿಲ್ಲ, ನಮ್ಮಪ್ಪ ಆಸ್ತಿ ಭಾಗ ಮಾಡಿ ಕೊಡಲಿಲ್ಲ. ಯಾವಾಗ ಕೊಡ್ತಾರೆ? ನಮಗೆ ವಯಸ್ಸಾದ ಮೇಲೆ, ಕೋಲು ಹಿಡ್ಕೊಂಡ ಮೇಲೆ ಕೊಡ್ತಾರಾ? ಈ ರೀತಿ ಪ್ರಶ್ನೆಗಳನ್ನು ಕೇಳ್ತೀರ. ಆದರೆ ಒಂದು ವಿಚಾರವನ್ನು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ, ಅರ್ಥ ಮಾಡ್ಕೊಳ್ಳಿ. ಗ್ರಹಚಾರ ಅಂತಕ್ಕಂಥದ್ದು ಯಾರಪ್ಪನ ಮನೆ ಗಂಟಲ್ಲ. ನಮ್ಮಪ್ಪನ ಮನೆ ಗಂಟು ಅಲ್ಲ, ನಿಮ್ಮಪ್ಪನ ಮನೆ ಗಂಟು ಅಲ್ಲ, ಯಾರ ತಾತನ ಮನೆಯ ಗಂಟು ಅಲ್ಲ. ಗ್ರಹಚಾರ ಹೇಳಿದಾಗ ನಾವು ಕೇಳಲೇಬೇಕು. ಅದನ್ನೇ ನಾವು ಯಾವುದಾದ್ರೂ ಒಂದು ದೇವರ ಪೂಜೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಸಂಕಲ್ಪವನ್ನು ಮಾಡ್ತೇವೆ. ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಹಲ್ಲಾಡಲ್ಲ. ನಾನು ನಿಮ್ಮ ಮುಂದೆ ಇವತ್ತು ನಾನು ಬಂದು ಮಾತಾಡ್ತಾ ಇದ್ದೀನಿ ಅಂದರೆ ಅವನ ಆಜ್ಞೆ. ಅದಕ್ಕೆ ಹೇಳೋದು, ಮೇಲೊಬ್ಬ ಇರ್ತಾನೆ, ಪ್ರತಿಯೊಂದನ್ನೂ ಕೂಡ ಲೆಕ್ಕಾಚಾರವನ್ನು ಮಾಡ್ತಾನೆ, ಫಲಗಳನ್ನು ಅವನೇ ಕೊಡ್ತಕ್ಕಂಥದ್ದು. ಈಗ ಕುಂಭರಾಶಿಯವರ ವಿಚಾರಕ್ಕೆ ನಾವು ಬಂದಾಗ, ಜನ್ಮದಲ್ಲೇ ಶನಿ ಅಂತಕ್ಕಂಥವರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮಾರ್ಚ್ 29ನೇ ತಾರೀಕು 2025 ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಆಗ ಅವರಿಗೆ 2ನೇ ಮನೆ ಶನಿ. ಅಂದರೆ ಇನ್ನು 2.5 ವರ್ಷ ನೀವು ಅನುಭವಿಸಲೇಬೇಕಾಗತ್ತೆ. ನಷ್ಟವನ್ನು ಅನುಭವಿಸಿದ್ರಿ, ಜನ್ಮವನ್ನು ಅನುಭವಿಸಿದ್ರಿ, ಅಂತ್ಯದಲ್ಲಿದ್ದೀರಿ. ಅಂದರೆ ಇನ್ನು ದ್ವಿತೀಯವನ್ನು ಧನಭಾವ ಅಂತ ನಾವು ಕರಿತೇವೆ. ಬರ್ತಕ್ಕಂಥದ್ದೆಲ್ಲವೂ ಕೂಡ ನಾಶವಾಗ್ತಕ್ಕಂಥದ್ದೇ. ಯಾವ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ ಅಂದರೆ ಸಾಕು, ನಿಮ್ಮ ಐಡಿಯನ್ನು ಹಾಕಿ ಸಾಲ ತೊಗೊಂಡ್ಬಿಡ್ತೀರಾ. ಸಾಲವನ್ನು ತಗೊಳ್ತಕ್ಕಂಥದ್ದಕ್ಕೆ ಮುಂದಾಗ್ತೀರಾ ಕುಂಭರಾಶಿಯವರು. ಜೀವನ ಅಂತಕ್ಕಂಥದ್ದು ಅಭಿವೃದ್ಧಿಗೊಳಿಸ್ಕೋಬೇಕು ಅಂತ ಹೇಳ್ತೀರಾ. ಸ್ವಲ್ಪನೂ ಕೂಡ ಕಷ್ಟಪಡಲಿಕ್ಕೆ ಸಾಧ್ಯ ಆಗಲ್ಲ. ಸುಖ ಜೀವನ ಅಂತಕ್ಕಂಥದ್ದೇ ಬೇಕು, ನೆಮ್ಮದಿಯಾದ ಜೀವನ ಅಂತಕ್ಕಂಥದ್ದು ಬೇಕು.
ಸಾಲ ಮಾಡಿ ಆದರೂ ತುಪ್ಪ ಅನ್ನ ತಿನ್ನಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಆದರೆ ಅದನ್ನು ಬದಲಾಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಇಲ್ಲಾಂದರೆ ನಾನಾ ರೀತಿಯ ಸಮಸ್ಯೆಗಳಾಗುತ್ತೆ. ಕುಂಭರಾಶಿಯವರಿಗೆ ಧನಭಾವಕ್ಕೆ ಶನಿ ಅಂತಕ್ಕಂಥವರು ಸಂಚಾರವನ್ನು ಮಾಡ್ತಾರೆ. ಆ ಸಂಚಾರವನ್ನು ಮಾಡಿದಾಗ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಗುರುಬಲ ಅಂತಕ್ಕಂಥದ್ದು ನಿಮಗೆ ಬರುತ್ತೆ ಮೇ 14ರ ನಂತರ. ಆ ಗುರುಬಲ ಬಂದ ನಂತರ ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳು, ಜೊತೆಗೆ ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಂಡುಬರತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾದರೆ ಗುರುಗಳೇ, ಈ ವರ್ಷ ನಾವೇನು ಶಾಂತಿ ಪೂಜೆಯನ್ನು ಮಾಡಬೇಕು? ನಮ್ಮ ಜೀವನ ಅಂತಕ್ಕಂಥದ್ದು ಅಭಿವೃದ್ಧಿ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಪ್ರತಿನಿತ್ಯ ಪವಮಾನ ಸೂಕ್ತ ಪಾರಾಯಣವನ್ನು ಮಾಡು ಅಂತ ಹೇಳುತ್ತೆ. ಅಯ್ಯೋ ಗುರುಗಳೇ, ನಾವು ಆಧ್ಯಾತ್ಮಿಕತೆ ನಮಗೆ ಗೊತ್ತಿಲ್ಲ, ಸೂಕ್ತಗಳೆಲ್ಲ ಹೇಳೋಕೆ ಬರಲ್ಲ. ಹಾಗಾದರೆ ಓಂ ಆಂಜನೇಯಾಯ ನಮಃ ಈ ಮಂತ್ರವನ್ನು ಮನಸ್ಸಿನಲ್ಲೇ ರಿವಿಷನ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಪ್ರತಿನಿತ್ಯ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆಂದರೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥವನು ಪವಮಾನನನ್ನೇ ಆಂಜನೇಯ ಅಂತಕ್ಕಂಥ ಒಂದು ವಿಚಾರ. ತನ್ನ ತಾಯಿ ಆಗಿರ್ತಕ್ಕಂಥ ಅಂಜನಾದೇವಿ ಆಂಜನೇಯನನ್ನು ಪ್ರೀತಿಯಿಂದ ಮುದ್ದಿನಿಂದ ಪವಮಾನ ಅಂತ ಕರೆದಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಆ ಪವಮಾನ ಸೂಕ್ತವನ್ನು ಪಾರಾಯಣವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಪ್ರತಿ ಶನಿವಾರ ಕರಿ ಎಳ್ಳಿನ ಅನ್ನವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಎಳ್ಳಬತ್ತಿ ಹಚ್ಚಿದ್ರೆ ಆಗಲ್ವ ಗುರುಗಳೇ? ಖಂಡಿತವಾಗಿ ಆಗತ್ತೆ. ಆದರೆ ನಿಮ್ಮ ಜಾತಕದ ಪ್ರಕಾರ ಎಷ್ಟು ಸಂಖ್ಯೆಯನ್ನು ಹಚ್ಚಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಹತ್ತಿರದಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಜ್ಯೋತಿಷ್ಯರ ಬಳಿ ನೀವು ಅದನ್ನು ಕೇಳ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಈ ರೀತಿ ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಬರುತ್ತೆ. ಆದರೆ ಎಚ್ಚರಿಕೆಯನ್ನು ವಹಿಸಿ. ನಂಬಿಕೆ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ಜೀವನದಲ್ಲಿ 2ನೇ ಮನೆಯಲ್ಲಿ ಶನಿ ಕೆಡಕನ್ನು ಮಾಡಿಸ್ತಾನೆ. ನೀವೇ ಸ್ವಯಂಕೃತ ಅಪರಾಧಗಳನ್ನು ಮಾಡಬೇಕಾಗತ್ತೆ. ಆ ಕ್ಷಣಕ್ಕೆ ಬುದ್ಧಿ ಸೀಮಿತವಾಗತ್ತೆ, ಸ್ಥಗಿತವಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ. ಎಚ್ಚರಿಕೆಯಿಂದ ಈ 2025 ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈಗಾಗಲೇ ನಷ್ಟದಲ್ಲಿ ಗುರು ಸಂಚಾರವನ್ನು ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಗುರು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಮೀನರಾಶಿಯವರ ಜನ್ಮದಲ್ಲೇ ರಾಹು ಬೇರೆ. ಅವರಿಗೆ ಹೇಗಾಗಿದೆ ಅಂದರೆ ಹುಚ್ಚಿ ಹಿಡಿದು ಬಿಟ್ಟಿದೆ. ಕೆಲಸ ಕಾರ್ಯ ಆಗ್ತಾ ಇಲ್ಲ, ಬರೀ ಸಾಲ ಮಾಡೋದು, ಸಾಲವನ್ನು ತೀರಿಸೋದು, ಆ ಸಾಲ ತೀರಿಸಲಿಕ್ಕೆ ಇನ್ನೊಂದು ಕಡೆ ಸಾಲ ಮಾಡೋದು, ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲಗಳನ್ನು ಮಾಡಿಕೊಂಡು ಈ ಜೀವನವನ್ನು, ಈ ವರ್ಷವನ್ನು, ಕ್ರೋಧಿ ನಾಮ ಸಂವತ್ಸರವನ್ನು ಈಗಾಗಲೇ ಕಳೆದಿದ್ದೀರಾ. ಬಹಳಷ್ಟು ಜನ ಕೇಳ್ಕೊಳ್ತಕ್ಕಂಥದ್ದು, ಅಯ್ಯೋ ಜೀವನ ಸಾಕಾಗಿ ಹೋಗ್ಬಿಟ್ಟಿದೆ ಗುರುಗಳೇ, ಬೇಡವೇ ಬೇಡ ಜೀವನ ಅನ್ನೋ ಒಂದು ಪರಿಸ್ಥಿತಿಗೂ ಎಷ್ಟೋ ಜನ ಬಂದ್ಬಿಟ್ಟಿದ್ದೀರಾ. ಆದರೆ ಧೃತಿಗೆಡಬೇಡಿ. ಧೈರ್ಯಂ ಸಾಹಸ ಲಕ್ಷಣಂ. ಕಷ್ಟ ಅಂತಕ್ಕಂಥದ್ದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ? ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯವನ್ನು ಧೈರ್ಯದಿಂದ ಹೆದರಿಸಬೇಕು. ಅದಕ್ಕೆ ಮನುಷ್ಯ ಪ್ರಾಣಿಯಾಗಿ ನಾವು ಜನನವಾಗಿರೋದು. ಭಗವಂತ ನಮ್ಮನ್ನು ಕಳಿಸಿರ್ತಕ್ಕಂಥದ್ದು ಇಂದಿನ ಜನ್ಮದಲ್ಲಿ 3 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ಈ ಭೂಲೋಕಕ್ಕೆ ನಮ್ಮನ್ನು ಕಳಿಸಿದ್ದಾನೆ ಭಗವಂತ. ಈ ಮೀನರಾಶಿಯವರಿಗೆ ಕಷ್ಟ ಕಾರ್ಪಣ್ಯಗಳು ಅಧಿಕವಾದಾಗ ಏನು ಮಾಡಬೇಕು? ಜೀವನ ಜಿಗುಪ್ಸೆ ಅಂತಕ್ಕಂಥದ್ದು ಬರುತ್ತೆ ನಿಜ, ಆದರೆ ಧೃತಿಗೆಡಬಾರ್ದು. ಧೈರ್ಯಂ ಸಾಹಸ ಲಕ್ಷಣಂ. ಧೈರ್ಯದಿಂದ ಎಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಒಂದು ಕಡೆ ಗುರುಬಲ ಇಲ್ಲ, ಇನ್ನೊಂದು ಕಡೆ ಶನಿ ಬಲ ಇಲ್ಲ. ಏನಪ್ಪಾ ಮಾಡಬೇಕು? ಈಗಾಗಲೇ ಹೇಳರಾಟ ಶನಿ ಪ್ರಾರಂಭವಾಗೋಗ್ಬಿಟ್ಟಿದೆ. ನಷ್ಟದಲ್ಲಿ ಶನಿ ಇದ್ದಾನೆ. ಏನು ಮಾಡೋಕೆ ಹೋದ್ರೂ ನಷ್ಟ, ಏನು ಹೊಸ ಕೆಲಸ ಶುರು ಮಾಡಿದ್ರೂ ನಷ್ಟ. ಒಬ್ಬ ಗೆಳೆಯನ ಹತ್ರ ಹೋಗಿ ಸಹಾಯ ಕೇಳಿದ್ರೂ ಕೂಡ ಅವನು ನಮ್ಮನ್ನು ಕಳ್ಳನಾಗಿ ನೋಡ್ತಾನೆ, ಅವನು ಒಳ ಮನಸ್ಸಿನಿಂದ. ಈ ರೀತಿ ಆಗೋಗ್ಬಿಟ್ಟಿದೆ. ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಕುಟುಂಬದಲ್ಲಿ ಬೇರೆ ಬೇರೆ ಆಗ್ತಕ್ಕಂಥ ಸಾಧ್ಯತೆ. ಕುಟುಂಬದಲ್ಲೂ ಕೂಡ ನೆಮ್ಮದಿ ಇಲ್ಲ. ಅಣ್ಣ ತಮ್ಮಂದಿರನ್ನ ಒಬ್ಬರನ್ನ ನೋಡಿದರೆ ಹಾಗಲ್ಲ, ಶತ್ರುತ್ವ ಅಂತಕ್ಕಂಥದ್ದು ಉತ್ಪತ್ತಿ ಆಗತ್ತೆ. ಈಗೋ ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ಅಧಿಕವಾಗತ್ತೆ. ನಾನಾ ರೀತಿಯ ತೊಂದರೆ. ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ.
ನೀವು ಮಾಡ್ತಕ್ಕಂಥ ಸ್ವಯಂಕೃತ ಅಪರಾಧಗಳಿಂದ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ದಂಡ ಕಟ್ಟಲಿಕ್ಕೂ ಕೂಡ ನೀವು ಸಾಲ ಮಾಡಬೇಕಾಗತ್ತೆ. ಕುಟುಂಬದಲ್ಲಿ ದೊಡ್ಡ ದೊಡ್ಡ ಕಲಹಗಳು, ಅಯ್ಯೋ ನಮ್ಮನೆಯಲ್ಲಿ ಒಂದು ಅವಘಡ ನಡೆದೋಗ್ಬಿಡ್ತು ಅಂತ ಯೋಚನೆ ಮಾಡಬೇಕಾಗತ್ತೆ. ಅಣ್ಣ ತಮ್ಮಂದಿರು, ದಾಯಾದಿಗಳು, ಅಕ್ಕ ತಂಗಿಯರು, ಅಕ್ಕ ತಮ್ಮಂದಿರು ಇವರೆಲ್ಲರೂ ಕೂಡ ಕಲಹಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಅರಿಷಡ್ ವರ್ಗಗಳನ್ನು ಒಬ್ಬ ಮನುಷ್ಯ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಬೇಕು. ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅರಿಷಡ್ ವರ್ಗಗಳನ್ನು, ಕಾಮ, ಕ್ರೋಧ, ಮದ, ಮತ್ಸರ್ಯ ಇವೆಲ್ಲವನ್ನೂ ಕೂಡ. ಇದಕ್ಕೆ ಉದಾಹರಣೆ ನಾನು ನಿಮಗೆ ಹೇಳ್ತೇನೆ. ಬಿಸಿ ಅನ್ನಕ್ಕೆ 1 ಚಮಚ ತುಪ್ಪ ಹಾಕಿ ಊಟ ಮಾಡಿದ್ರೆ ಹೇಗೆ ರುಚಿಯಾಗಿರುತ್ತೋ, 1 ಸೌಟ್ ಹಾಕ್ಕೊಂಡ್ರೆ ಏನಾಗತ್ತೆ ನೀವೇ ಯೋಚನೆ ಮಾಡಿ. ಹಾಗೆ ನಯವಾಗಿ ಮಾತನಾಡ್ತಕ್ಕಂಥ ಅಭ್ಯಾಸ, ಏನೇ ಕೋಪ ಬಂದ್ರೂ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಕೆಲಸ, ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲಾಂದರೆ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಮೀನರಾಶಿಯವರಿಗೆ ಸಾವು ನೋವುಗಳನ್ನು ಕೂಡ ನೋಡಬೇಕಾಗತ್ತೆ. ಕುಟುಂಬದಲ್ಲಿ ಹೆಚ್ಚಾಗಿ ಕಷ್ಟ ಕಾರ್ಪಣ್ಯಗಳು ಅಧಿಕವಾದಾಗ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷದ ಬಳಿ ಅಥವಾ ಔದುಂಬರ ವೃಕ್ಷದ ಬಳಿ ಕೂತು ದೇವರ ಧ್ಯಾನ, ಇಷ್ಟ ದೇವತೆಯ ಧ್ಯಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಗುರು ಶಾಂತಿ, ಶನಿ ಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡಿ ಆ ಒಂದು ರಕ್ಷೆಯನ್ನು, ಸಂಪಾದಕ ಹಾಜ್ಯದಿಂದ ಬರ್ತಕ್ಕಂಥ ರಕ್ಷೆಯನ್ನು ದೇವರ ಮನೆಯಲ್ಲಿ ಇಟ್ಟು ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ನಿಮಗೆಲ್ಲರಿಗೂ ಕೂಡ ಒಳಿತಾಗ್ತಕ್ಕಂಥ ಸಾಧ್ಯತೆ. ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ನಾನು ಕೂಡ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.